ಇವಾಗ ನಾನು ಕರ್ಕೊಂಡು ಹೋಗ್ತಿರೋ ಲೊಕೇಶನ್ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬರು ತಿಳ್ಕೊಂಡು ಇರಲೇಬೇಕು, ಲೈಫಲ್ಲಿ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಅದು ಯಾವುದಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಟೆಕ್ನೋ ಕನ್ನಡತಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಒಟ್ಟಿಗೆ ಬಂದಿದ್ದೀನಿ. ಏನು ಅಂತ ಅಂದರೆ, ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಏಕೈಕ ದೇವಸ್ಥಾನ ಇರುವಂತಹ ಜಾಗದಲ್ಲಿ ನಾನಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ದೇವಸ್ಥಾನದ ಹಿಸ್ಟ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಟೆಕ್ನೋ ಕನ್ನಡತಿ ಆ್ಯಂಡ್ ನೀವುಗಳೇ ನನ್ನ ಆಸ್ತಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ, ಬಟ್ ಇವತ್ತು ಟೈಮ್ ಕೂಡ ಬಂತು ಅಂತ ಆಯಿತು. ನಾನು ಎದ್ದು ರೆಡಿಯಾಗಿ ಹಾಗೇನೆ ಬಸ್ ಹಿಡ್ಕೊಂಡು ನಾನು ಬಂದು ಇಳಿದಿರೋದು ಭುವನಗಿರಿಗೆ. ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಲ್ಲಿ ಈ ಭುವನಗಿರಿ ಅನ್ನುವಂಥ ಊರಿರೋದು. ಇವಾಗ ನಾನು ಭುವನಗಿರಿಲಿ ಬಂದು ಇಳಿದಿದ್ದೀನಿ ಆ್ಯಂಡ್ ಇಲ್ಲಿ ಮುಂದ್ಗಡೆ ಕೆರೆ ಇದೆ. ಇಲ್ಲಿಂದ ಆ ಕಡೆ ದೇವಸ್ಥಾನಕ್ಕೆ ಹೋಗೋ ಮೆಟ್ಲಿದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಏನು ಅಂತ ಅಂದರೆ, ಕರ್ನಾಟಕದಲ್ಲಿರುವಂಥ ಏಕೈಕ ಕನ್ನಡಾಂಬೆಯ ದೇವಸ್ಥಾನ ಈ ಭುವನಗಿರಿಯಲ್ಲಿರುವ ಭುವನೇಶ್ವರಿಯ ದೇವಸ್ಥಾನ. ಇದನ್ನೇ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರು, ಹಂಪಿಯಲ್ಲಿ ಕೂಡ ಇದೆ ಆ್ಯಂಡ್ ಮೈಸೂರು ಅರಮನೆಯಲ್ಲಿ ಕೂಡ ಇದೆ ಅಂತ ಹೇಳಿದರು. ಅವರಿಗೆಲ್ಲ ಒಂದು ಕ್ಲಾರಿಟಿ ಏನು ಅಂತ ಅಂದರೆ, ಹಂಪಿಯಲ್ಲಿರುವುದು ವಿರೂಪಾಕ್ಷ ದೇವಸ್ಥಾನದ ಸಂಕೀರ್ಣದೊಳಗಡೆಗೆ ಒಂದು ಕನ್ನಡಾಂಬೆಗೆ ಗುಡಿ ಇದೆ ಅಷ್ಟೇ. ಕನ್ನಡಾಂಬೆಗೆ ಅಂತ ಸಪ್ರೇಟಾಗಿ ದೇವಸ್ಥಾನ ಇರೋದು ಇಲ್ಲಿ ಮಾತ್ರ. ಇಷ್ಟೊಂದು ಮೆಟ್ಲು ಹತ್ಕೊಂಡಾದ್ಮೇಲೆ ನಾನು ಇವಾಗ ದೇವಸ್ಥಾನ ಹತ್ರ ಬರ್ತಿದ್ದೀನಿ. ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇಲ್ಲೇ ದೇವಸ್ಥಾನ ಇದೆ, ಬನ್ನಿ ಒಳಗಡೆ ಹೋಗೋಣ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಈ ಒಂದು ದೇವರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದು ಕದಂಬರ ಕಾಲದಿಂದನೂ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಕನ್ನಡದ ಮೊದಲ ಡೈನೆಸ್ಟಿ ಯಾವುದು ಅಂತಂದ್ರೆ ಅದು ಕದಂಬ ಡೈನೆಸ್ಟಿನೇ. ಅದಾದ್ಮೇಲೆ ಬೇರೆ ಎಲ್ಲ ಬರುವಂಥದ್ದು. ನನ್ಗೆ ಗೊತ್ತು ಇವರೆಲ್ಲ ಎಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಂತ. ಏನು ಅಂತಂದ್ರೆ, ಈ ಒಂದು ದೇವಸ್ಥಾನನ 16ನೇ ಶತಮಾನದಲ್ಲಿ ಬಿಳಿಗಿಯ ಅರಸರಾದಂಥ ಬಸವೇಂದ್ರ ಅವರು ಕಂಪ್ಲೀಟ್ ಮಾಡಿದ್ರು ಅನ್ನೋದನ್ನ ಇವರೆಲ್ಲ ಓದಿರ್ತಾರೆ. ಅದರಿಂದ ಅವ್ರು ಕನ್ಫ್ಯೂಸ್ ಆಗಿರ್ತಾರೆ. ಏನು ಅಂತ ಅಂದರೆ, ದೇವಸ್ಥಾನ ಹಾಗೆ ಇಲ್ಲಿರುವಂಥ ಕಲ್ಯಾಣಿಯನ್ನು ಕಂಪ್ಲೀಟ್ ಮಾಡಿದ್ದು ಅವರು, ಆದರೆ ದೇವರು ಇದ್ದಿದ್ದು ಆ್ಯಂಡ್ ಅದನ್ನು ಪೂಜೆ ಮಾಡ್ಕೊಂಡು ಬಂದಿದ್ದು ತುಂಬ ಹಿಂದಿನಿಂದ, ಅದು ಕದಂಬರ ಕಾಲದಿಂದ. ಇದೊಂದು ವಿಷಯ ಎಲ್ಲರಿಗೂ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂತೀನಿ. ಇದಕ್ಕೆ ಎವಿಡೆನ್ಸ್ ಬೇಕು ಅಂತ ಅಂದರೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂಥ ಆರ್ಟಿಕಲ್, ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ತಾಯಿಯ ದರ್ಶನ ಮಾಡಿ ಹಾಗೇನೆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ದೇವತೆ ಭುವನೇಶ್ವರಿ, ಇದು ಉದ್ಭವ ಮೂರ್ತಿ. ಉದಾಹರಣೆಗಾಗಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷವೂ ನವೆಂಬರ್ 1ಕ್ಕೆ ಆಚರಣೆ ಮಾಡ್ತಾರೆ. ಅದು ನಾಳಿನ ದಿನದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಮತ್ತು ಇದು ಉದ್ಭವ ಮೂರ್ತಿ ಆದ್ದರಿಂದ ಭಕ್ತಾದಿಗಳಿಗೆ ಶಕ್ತಿ ದೇವತೆ. ಭಕ್ತಾದಿಗಳು ಯಾವುದೇ ಒಂದು ಇಷ್ಟಾರ್ಥವನ್ನು ನೆರವೇರಿಸುವಂಥ ದೇವಿ ಭುವನೇಶ್ವರಿ. ಇದು 16ನೇ ಶತಮಾನದಲ್ಲಿ ಬೆಳಿಗ್ಗೆ ಅರಸ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದ್ದೋಡಿ ಮೊದಲ ಹಳೆಯ ಜನರಿಂದ ಕೇಳಿ ಬರ್ತಾ ಇದ್ದು. ಮತ್ತು ಇಲ್ಲಿ ಪ್ರತಿದಿನ 3 ಹೊತ್ತು ಪೂಜೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಮತ್ತು ಇಲ್ಲಿ ಉದಾಹರಣೆಗೆ ಈ ಕೆಳಗೆ ಕೆರೆ ಉಂಟು ಕಲ್ಯಾಣಿ, ಅಲ್ಲಿಂದ ಪ್ರತಿನಿತ್ಯ ಒಂದು ಕೂಡ ನೀರು ತಂದು ಅಭಿಷೇಕ 240 ಮೆಟ್ಲಿದ್ದು ಇಲ್ಲಿ ಬಂದು ಪ್ರತಿನಿತ್ಯನೂ ಅಭಿಷೇಕ ಆಗುತ್ತೆ. ಮತ್ತು ಇಲ್ಲಿ ಭಕ್ತಾದಿಗಳಿಂದ ಯಾವುದೇ ಒಂದು ಇಷ್ಟಾರ್ಥವನ್ನು ನೆರವೇರಿಸುವ ದೇವಿ ಭುವನೇಶ್ವರಿ. ಇಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಉತ್ಸವ 9 ದಿನ ನಡೀತಾ ಇರ್ತದೆ. ಮತ್ತು ಕಾರ್ತಿಕ ಹುಣ್ಣಿಮೆಯಲ್ಲಿ ಕಾರ್ತಿಕೋತ್ಸವ ನಡೀತದೆ. ಒಂದು ತಿಂಗಳ ಕಾರ್ತಿಕೋತ್ಸವ ನಡೀತದೆ. ಇದರಲ್ಲಿ ಹುಣ್ಣಿಮೆ ದಿನ, ಕಾರ್ತಿಕ ಹುಣ್ಣಿಮೆ ದಿನ ಇಲ್ಲಿ ತೆಪ್ಪೋತ್ಸವ ಒಂದು ಕಾರ್ಯಕ್ರಮ ಕೆರೆಯಲ್ಲಿ ನಡೀತದೆ. ದೇವರು ಅಲ್ಲಿ ಹೋಗಿ ಅಲ್ಲಿ ಕೆಲವಷ್ಟು ಒಂದು ಕಾರ್ಯಕ್ರಮವನ್ನು ನಡೆಸಿ ಸಂಜೆ ದೀಪೋತ್ಸವನ ಮುಗಿಸಿ ಇಲ್ಲಿ ಬಂದು ಅಷ್ಟಾಂಗ ಸೇವೆಯನ್ನು ಮುಗಿಸಿ ದೇವರು ತನ್ನ ಸ್ಥಾನದಲ್ಲಿ ಬಂದು ಕೊಂಡಿರ್ತದೆ. ಮತ್ತು ಇಲ್ಲಿ ಪ್ರತಿ ವರ್ಷವೂ ತೇರು ನಡೀತದೆ, ಅಂದರೆ ರಥೋತ್ಸವ. ಮಾಘ ಶುದ್ಧ ಹುಣ್ಣಿಮೆ ರಥೋತ್ಸವ ನಡೀತದೆ. ಅಂದರೆ ಭಾರತ ಹುಣ್ಣಿಮೆ ದಿನ 6 ದಿನದ ಕಾರ್ಯಕ್ರಮದಲ್ಲಿ ರಥೋತ್ಸವ ನಡೀತದೆ. ಮತ್ತು ಭಕ್ತಾದಿಗಳಲ್ಲಿ ವಿಶೇಷವಾಗಿ ಈ ಸಂತಾನ ಬಗ್ಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮತ್ತು ಮದುವೆ ಬಗ್ಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಾರ್ಥವನ್ನು ನೆರವೇರಿಸುವಂಥ ದೇವಿ ಭುವನೇಶ್ವರಿ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಈ ಒಂದು ದೇವಸ್ಥಾನಕ್ಕೆ ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಇಲ್ಲ. ಒಂದು ಟ್ರಸ್ಟ್ ಇಂದ ಈ ಒಂದು ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನಾದರೂ ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು ಅಂದರೆ, ಕನ್ನಡಾಂಬೆ ಸೇವೆ ಮಾಡಬೇಕು ಅಂತ ಇದ್ರೆ ಇಲ್ಲಿ ಕೊಟ್ಟಿರುವ QR ಕೋಡಿಗೆ ಸ್ಕ್ಯಾನ್ ಮಾಡಿ ನೀವು ನಿಮ್ಮ ಒಂದು ಧನ ಸಹಾಯವನ್ನ ದೇವಸ್ಥಾನಕ್ಕೆ ಮಾಡಬಹುದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾನೆ ಒಂದು ಕಲ್ಯಾಣಿ ನೋಡಿದ್ರೆ, ಆ ಕಲ್ಯಾಣಿನ 16ನೇ ಶತಮಾನದಲ್ಲಿ ಕಟ್ಟಿದ್ದು. ಈಗ ಕಲ್ಯಾಣಿಯ ಸೈಡಿನ ಕಲ್ಲುಗಳು ಕುಸಿತಾ ಇದೆ, ಅದನ್ನ ದುರಸ್ತಿ ಮಾಡಬೇಕು. ಅದಕ್ಕೆ ಆದಷ್ಟು ಧನ ಸಹಾಯನ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಂಡು, ನನ್ನ ಹತ್ರ ಎಷ್ಟಾಗಿದೆ ಅಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೇನೆ ಕೆಲವೊಂದಿಷ್ಟು ಜನಕ್ಕೆ, ತುಂಬಾ ಜನಕ್ಕೆ ಶೇರ್ ಮಾಡಿ. ಯಾಕಂತಂದ್ರೆ ಈ ಒಂದು ವಿಷಯನ ಕರ್ನಾಟಕದ ಎಲ್ಲರೂ ತಿಳ್ಕೊಂಡಿರ್ಲೇಬೇಕು. ಕನ್ನಡ ಬರೀ ಭಾಷೆ ಅಲ್ಲ, ಕನ್ನಡ ನಮಗೆ ದೇವರಿದ್ದಂಗೆ. ಯಾಕಂತಂದ್ರೆ ನಾವು ಭುವನೇಶ್ವರಿ ತಾಯಿನ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಎಲ್ಲರೂ ಸೇಫ್ ಆಗಿರಿ.